ಪಹಲ್ಗಾಮ್ನಲ್ಲಿ ಉಗ್ರರ ರಕ್ತದೋಕುಳಿಯ ನಂತರದಲ್ಲಿ ಹಲವಾರು ಬೆಳವಣಿಗೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿರೋ ಪಾಕ್ ಪ್ರಜೆಗಳಿಗೆ ಆತಂಕ ಢವಢವ ಶುರುವಾಗಿದೆ. ರಾಜ್ಯ ಬಿಟ್ಟು ಹೋಗಲು 48 ಗಂಟೆಗಳ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಮಂಗಳೂರಿನಲ್ಲಿರುವಂತಹ ಇಬ್ಬರು ಪಾಕ್ ಯುವತಿಯರಿಗೆ ಈ ಬಗ್ಗೆ ಆತಂಕ. ಕಾರಣ, ಮಂಗಳೂರಿನ ನಿವಾಸಿಗಳನ್ನ ವಿವಾಹವಾಗಿದ್ದಾರೆ ಈ ಪಾಕ್ ಯುವತಿಯರು. ಭಾರತಕ್ಕೆ ಬಂದಿರುವಂತಹ ಯುವತಿಯರನ್ನ ವಾಪಸ್ ಕಳಿಸಲು ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇಂಟ್ರೀಮ್ ವೀಸಾ ಪಡ್ಕೊಂಡು ಭಾರತಕ್ಕೆ ಯುವತಿಯರು ಬಂದಿದ್ದಾರೆ. ಅದಾದ ನಂತರದಲ್ಲಿ ಇಲ್ಲಿನ ಯುವಕರ ಜೊತೆಗೆ ಮದುವೆಯಾಗಿದ್ದಾರೆ. ಈಗ ಅವ್ರನ್ನ ಗಡೀಪಾರು ಮಾಡಿದರೆ ಹೇಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿರುವಂತಹ ಈ ಇಬ್ಬರು ಯುವತಿಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಏನಾಗಬಹುದು ತಮ್ಮ ವಿಷಯದಲ್ಲಿ ತೀರ್ಮಾನ ಅನ್ನೋದರ ಬಗ್ಗೆ ಅವರಿಗೆ ಸಹಜ ತಳಮಳ ಶುರುವಾಗಿದೆ. ಇಂಟ್ರೀಮ್ ವೀಸಾ ಪಡ್ಕೊಂಡು ಭಾರತಕ್ಕೆ ಬಂದಿದ್ದಾರೆ, ಕರ್ನಾಟಕಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಅವರು ಇಲ್ಲೇ ಪ್ರೀತಿಸಿ ಮದುವೆ ಕೂಡ ಆಗಿದ್ದಾರೆ. ಆ ನಂತರದಲ್ಲಿ ಅವರ ಅವಧಿ ಮುಗಿದ ನಂತರದಲ್ಲಿ ಅವ್ರು ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಮದುವೆ ಆಗಿರೋ ಕಾರಣಕ್ಕೆ ಅವರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತಾ ಅಥವಾ ನಿಯಮ ಉಲ್ಲಂಘನೆ ಅನ್ನುವಂತಹ ಕಾರಣಗಳ ಹಿನ್ನೆಲೆಯಲ್ಲಿ ಅವ್ರನ್ನ ವಾಪಸ್ ಗಡೀಪಾರು ಮಾಡ್ತಾರಾ? ಹೋಗದಿದ್ದಂತಹ ಪಕ್ಷದಲ್ಲಿ ಕಾನೂನಾತ್ಮಕ ಕ್ರಮಗಳನ್ನು ಜರುಗಿಸಬೇಕಾದಂತಹ ಸನ್ನಿವೇಶ ಬರುತ್ತಾ? ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಹಾಗಾದ್ರೆ ಮಂಗಳೂರಿನಲ್ಲಿ ಪಾಕಿಸ್ತಾನದಿಂದ ಬಂದಂಥವರು ಇಬ್ಬರೇ ಇರೋದಾ? ಅದು ಇಬ್ಬರು ಕೂಡ ಹೆಣ್ಮಕ್ಳೇನಾ? ಅವರಿಲ್ಲಿ ಮದುವೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಏನು ಅವರ ವಿಚಾರವಾಗಿ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ? ದಿವ್ಯಾ, ಈಗ ಪೊಲೀಸರಿಗೆ ಇರುವ ಮಾಹಿತಿಯ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಇಬ್ಬರೇ ಯುವತಿಯರು ಇರುವಂಥದ್ದು. ಇವರು ಮಂಗಳೂರಿನ ಯುವಕರು ಇಬ್ಬರನ್ನ ಮದುವೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯು ಪೊಲೀಸ್ ಇಲಾಖೆಯಲ್ಲಿ ಇದೆ. ಮಂಗಳೂರಿನ ನಿವಾಸಿಗಳಾಗಿದ್ದು ದುಬೈಯಲ್ಲಿ ಕೆಲಸ ಮಾಡ್ತಿದ್ದಂಥ ಇಬ್ಬರು ಯುವಕರು ಅಲ್ಲೇ ಪಾಕಿಸ್ತಾನದ ಯುವತಿಯರನ್ನು ಪ್ರೀತಿಸಿದ್ರು. ಆ ಬಳಿಕ ಅವರು ಮದುವೆ ಆಗಿದ್ದರು. ಮದುವೆ ಆದ ಬಳಿಕ ಅವರು ಮಂಗಳೂರಿನಲ್ಲಿ ಇರುವಂಥದ್ದು. ಕಳೆದ ಕೆಲವು ವರ್ಷಗಳಿಂದ ಇದ್ದಾರೆ. 5 ವರ್ಷ ಪೂರ್ಣಗೊಳ್ಳದೆ ಅವರಿಗೆ ಭಾರತೀಯ ಯಾವುದೇ ರೀತಿಯಾದಂಥ ಪೌರತ್ವ ಕೊಡಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸದ್ಯದ ಮಟ್ಟಿಗೆ ಇಲ್ಲಿದ್ದಾರೆ. ಈಗ ಕೇಂದ್ರ ಸರ್ಕಾರ ನೀಡಿರುವಂಥ ಏನೊಂದು ಆದೇಶ ಇದೆ, ಆ ಹಿನ್ನೆಲೆಯಲ್ಲಿ ಇವರನ್ನು ಇಲ್ಲಿಂದ ಕಳಿಸಬೇಕಾ ಅಥವಾ ಮದುವೆ ಆದ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ಕಾನೂನು ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನೂ ಕಾಯ್ತಾ ಇರುವಂಥದ್ದು. FROದಿಂದ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಏನಿದೆ ಅಲ್ಲಿಂದ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ನಿರ್ದೇಶನ ಇಲ್ಲಿನ ಪೊಲೀಸರಿಗೆ ಬಂದಿಲ್ಲ. ಹಾಗಾಗಿ ಮಂಗಳೂರು ನಗರ ವ್ಯಾಪ್ತಿಯಲ್ಲೇ ಇರುವಂಥವ್ರು ಈ ಇಬ್ಬರು, ಮಂಗಳೂರು ಪೊಲೀಸ್ ಕಮಿಷನ್ ವ್ಯಾಪ್ತಿಗೆ ಬರುವಂಥ ಈ ಇಬ್ಬರು ಯುವತಿಯರೇನಿದ್ದಾರೆ ಇವರ ಬಗ್ಗೆ ಈಗ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಮತ್ತು FROದಿಂದ ಯಾವ ರೀತಿಯಾದಂಥ ನಿರ್ದೇಶನ ಬರುತ್ತೆ ಆ ಬಳಿಕ ಕ್ರಮ ಕೈಗೊಳ್ಳಲಿಕ್ಕೆ ಇಲ್ಲಿನ ಪೊಲೀಸರು ತಯಾರಿಗಳನ್ನು ನಡೆಸಿರುವಂಥದ್ದು. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾದಂಥ ಆದೇಶ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ಇಬ್ಬರು ಯುವತಿಯರು ಆತಂಕಕ್ಕೀಡಾಗಿದ್ದಾರೆ. ನಾವು ಇಂಟ್ರೀಮ್ ವೀಸಾದಲ್ಲಿ ಇಲ್ಲಿ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿಗೆ ಬಂದ ನಂತರ ಈಗ ಅದನ್ನು ರಿನ್ಯೂವಲ್ ಮಾಡಬೇಕಿತ್ತು. ಆದರೆ ಈ ರೀತಿಯಾದಂಥ ಈಗ ಆದೇಶ ಇರುವಂಥ ಹಿನ್ನೆಲೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥ ಆತಂಕದಲ್ಲಿ ಇಬ್ಬರು ಯುವತಿಯರಿದ್ದಾರೆ. ಒಂದು ಕಡೆಯಿಂದ ಪೊಲೀಸರು ಇದಕ್ಕೆ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕಾಗುತ್ತೆ, ಬೇರೆ ರೀತಿಯಾದಂಥ ಯಾವ ನಿರ್ದೇಶನ ಬರುತ್ತೆ ಅನ್ನೋದ್ರ ಬಗ್ಗೆ ಪೊಲೀಸರು ಕಾಯ್ತಾ ಇರುವಂಥದ್ದು. ಇಬ್ಬರು ಯುವತಿಯರ ಸ್ಪಷ್ಟವಾದಂಥ ವಿಳಾಸ ಜೊತೆಗೆ ಅವರ ಎಲ್ಲ ವಿವರನ್ನು ಪೊಲೀಸರು ಈಗ ಕಲೆ ಹಾಕಿ ಇಟ್ಟಿರುವಂಥದ್ದು. ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.